ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಹಾವೇರಿಯಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ರಾಜ್ಯದ ಹೆದ್ದಾರಿ ಕುಸಿತವಾಗಿದೆ. ಹಲಗೇರಿ ಟು ಇಟಗಿ ಗ್ರಾಮದ ಮಧ್ಯೆ ರಸ್ತೆಯೊಂದು ಕೊಚ್ಚಿ ಹೋಗಿದೆ. ಹರಿಹರದಿಂದ ಸಂಸಗಿಗೆ ಹೋಗುವಂತಹ ರಾಜ್ಯ ಹೆದ್ದಾರಿ ಇದು ಕುಸಿತವಾಗಿರುವಂಥದ್ದು. ಕಳೆದ 2 ತಿಂಗಳ ಹಿಂದಷ್ಟೇ ನಿರ್ಮಾಣವಾಗಿತ್ತಂತೆ ರಾಜ್ಯ ರಸ್ತೆ. ಸಿಎಂ ರಾಣೆಬೆನ್ನೂರು ಭೇಟಿಯ ತರಾತುರಿಯಲ್ಲಿ ನಿರ್ಮಿಸಿದಂತಹ ರಸ್ತೆಯ ಪರಿಸ್ಥಿತಿ ಈಗೇನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಲೋಕೋಪಯೋಗಿ ಇಲಾಖೆಯ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 2026 ಶನಿವಾರ ದಿವಸ ನಿನ್ನೆ ಸಂಜೆ ಸುರಿದಂಥ ಭಾರಿ ಮಳೆಗೆ ಇವತ್ತು ರಾಣೆಬೆನ್ನೂರು ತಾಲೂಕಿನ ಆಗಿರೋದ್ರಿಂದ ಏನು ಮಲ್ಲಿಕಾರ್ಜುನ ಹಾವೇರಿ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಈ ರಸ್ತೆಯ ಕಾಮಗಾರಿಯನ್ನು ತೆಗೆದುಕೊಂಡು ಕಳೆದ 3 ವರ್ಷಗಳಿಂದ ಡೀಟೇಲ್ಸನ್ನು ಕೊಡೋದಕ್ಕೆ ಫಕೀರಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, 2 ತಿಂಗಳಿಗೆ ರೆಡಿ ಮಾಡಿದಂತಹ ರಸ್ತೆ ಕೊಚ್ಕೊಂಡು ಹೋಗುತ್ತೆ ಅಂದರೆ ಆ ಕಾಮಗಾರಿ ಎಷ್ಟರ ಮಟ್ಟಿಗೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಜನರು? ಈ ಅವಾಂತರ ಕಾರಣ ಯಾರು? ಏನು ಡೀಟೇಲ್ ಸಿಗ್ತಾ ಇದೆ? ಮುಂಗಾರು ಮಳೆ ಮೊದಲ ದಿನವೇ ಈಗಾಗಲೇ ಅಂದರೆ ಮುಂಗಾರು ಮಳೆ ಕರ್ನಾಟಕಕ್ಕೆ ಎಂಟ್ರಿ ಆಗಿರೋ ಹಿನ್ನೆಲೆಯಲ್ಲಿ ರೈತರು ಕೂಡ ಭಾಳಷ್ಟು ಹರ್ಷ ಆಗಿದ್ದಾರೆ. ಆದರೆ ಒಂದೇ ಒಂದು ಮಳೆಗೆ ಮುಂಗಾರು ಮಳೆ ಬಬ್ಬರಿಸಿ ಮಳೆ ಆಗಿರುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಏನೋ ಜಲಾವೃತಗೊಂಡಿರುವಂಥದ್ದು. ಹೀಗಾಗಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಇಟಗಿ ಮಾಗೋಡ್ ರಸ್ತೆಯಲ್ಲಿ ಬರ್ತಕ್ಕಂತಹ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಕುಸಿತು ಹೋಗಿರೋ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಲೋಕೋಪಯೋಗಿ ಇಲಾಖೆ ಏನು ಮಾಡ್ತಾ ಇದೆ, ಕಳೆದ 2 ತಿಂಗಳಷ್ಟೇ ನಿರ್ಮಾಣವಾಗಿತ್ತು. ಏನೋ ಮಾಜಿ ಸಿಎಂ ಸಿದ್ದರಾಮಯ್ಯವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ತರಾತುರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಬಳಕೆ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರು. ಆದರೆ ಈಗ ಸಂಪೂರ್ಣವಾಗಿ ಒಂದೇ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರೋ ಹಿನ್ನೆಲೆಯಲ್ಲಿ ರಾಜ್ಯ ಹೆದ್ದಾರಿಯನ್ನು ಯಾವ ರೀತಿ ಗುತ್ತಿಗೆದಾರರು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅಂದರೆ ಒಂದು ಮಳೆ ಸಂಪೂರ್ಣವಾಗಿ ಈ ರಸ್ತೆಯನ್ನು ಹಾಳು ಮಾಡಿದರೆ, ಆದರೆ ಗುತ್ತಿಗೆ ಮಾಡಿದಂತಹ ಅಧಿಕಾರಿಗಳು ಮತ್ತು ಸ್ಥಳೀಯರು ಯಾವ ರೀತಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅಂದರೆ ವಾಹನ ಸವಾರರು ಪರದಾಡುವಂತಹ ಬೀಳುವಂತಹ ಪರಿಸ್ಥಿತಿ ಈಗ ರಾಜ್ಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು 2 ತಿಂಗಳಲ್ಲಿ ನೀರಿನಲ್ಲಿ ಹೋಮ ಮಾಡುವಂತಹ ಪರಿಸ್ಥಿತಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಹಾವೇರಿ ಜಿಲ್ಲೆಯ ಮುಂಗಾರು ಮಳೆ ಇವತ್ತೇ ಎಂಟ್ರಿ ಆಗಿರೋ ಹಿನ್ನೆಲೆಯಲ್ಲಿ ಒಂದೇ ಒಂದು ಮಳೆಗೆ ರಾಜ್ಯ ಹೆದ್ದಾರಿ ಕುಸಿತು ಹರಿಹರದಿಂದ ಸಮಸ್ಯೆಗೆ ಹೋಗುವಂತಹ ನೂರಾರು ಜನರಿಗೆ ತೊಂದರೆಯನ್ನು ಮಾಡಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.